ಆನೇಕಲ್ ತಾಲೂಕಿನ ಕೂಡ್ಲು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಕೂಡ್ಲು ಎಂ ಶಂಕರಪ್ಪರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಕೂಡ್ಲು ಎಂ ಶಂಕರಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕೂಡ್ಲು ಮಹದೇಶ್, ಅಖಿಲೇಶ್, ದಿಲೀಪ್, ಮಂಜುನಾಥ್, ರೂಪೇಶ್, ದೀಪಕ್, ದರ್ಶನ್, ಯೋಗೇಶ್, ಪ್ರತೀಕ್, ಕವಿತಾ, ಸರಸ್ವತಿ, ಸ್ವಾತಿ ಮತ್ತಿತರರು ಹಾಜರಿದ್ದರು. ಹೆಸರು ಮಹದೇಶ್ ಅಂತ. ನಾವು ಇವತ್ತು ನನ್ನ ಆತ್ಮೀಯ ಗೆಳೆಯನಾದ ಶಂಕರಪ್ಪನವರು ಸರ್ಜಾಪುರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ BJPಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಮಾಜ ಸೇವಕರು, ನಮ್ಮೆಲ್ಲರ ಆಪತ್ ಬಾಂಧವ. ಕಷ್ಟ ಅಂತ ಬಂದರೆ ಎಲ್ಲರನ್ನೂ ಕೈ ಹಿಡಿಯೋ ಒಂದು ಗುಣವಂತ ವ್ಯಕ್ತಿ. ಅಂಥ ವ್ಯಕ್ತಿಗೆ ಜನ್ಮದಿನದ ಶುಭಾಶಯಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೀವಿ. 53ನೇ ವರ್ಷದ ಜನ್ಮದಿನ ಇವತ್ತು. ವಿಜೃಂಭಣೆಗೆ ಆಚರಿಸ್ಬೇಕು ಅಂತ ಮಾತಾಡ್ಕೊಂಡಾಗ ನನಗೆ ಬೇಡ, ನನಗೆ ಸಿಂಪಲ್ಲಾಗಿ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆದರೂ ನನ್ನ ಸ್ನೇಹಿತರು, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಇಷ್ಟರ ಮಟ್ಟಿಗೆ ಮಾಡಿದ್ದಾರೆ. ನಮ್ಮ ಶಂಕರಪ್ಪನವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ಕೂಡ್ಲು ಯುವಕರು ಎಲ್ಲ ಸೇರಿ ಇವತ್ತು ಕೂಡ್ಲಿನ ಹಿರಿಯ BJP ಮುಖಂಡರಾದ ಶಂಕರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಏನು ಈ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಕೂಡ್ಲು ಅಂತ ಬಂದರೆ ಯುವಕರಿಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಏನೇ ಒಂದು ಯುವಕರಿಗೆ ತೊಂದರೆ ಆದ್ರೂ ಎಲ್ಲದಕ್ಕೂ ಮುಂದೆ ಬರ್ತಾರೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂದು ನನ್ನ ಕೂಡ್ಲು ಗ್ರಾಮದಲ್ಲಿ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಗ್ರಾಮದ ಯುವಕರು, ಗ್ರಾಮದ ಮುಖಂಡರು, ನನ್ನ ಕುಟುಂಬದವರು ಹಾಗೂ ಹಿತೈಷಿಗಳು ಎಲ್ಲರೂ ಸಹ ಬಂದು
ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯವ್ರದ್ದು ಹುಟ್ಟುಹಬ್ಬ ಶುಭಾಶಯ ಕೋರಿರೋ ಎಲ್ಲರಿಗೂ ವಂದನೆಗಳು. ಮತ್ತೊಮ್ಮೆ ಅವರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಇಬ್ಬರು ವಿಜೃಂಭಣೆಯಿಂದ ಮಾಡೋದು, ಸಿಂಪಲಾಗಿ ಮಾಡಬೇಕು ಮತ್ತು ಏನು ಮಾಡಲೇಬಾರ್ದು. ಆದರೂ ಯುವಕರು ಎಲ್ಲ ಬಿಡೋದಿಲ್ಲ, ಗ್ರಾಮಸ್ಥರು ಎಲ್ಲ ಮಾಡ್ತಾಯಿದ್ದಾರೆ, ಅದಕ್ಕೂ ಧನ್ಯವಾದಗಳು. ಅವರು ಏನು ಸರ್ಜಾಪುರ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಮತ್ತು BJP ಮುಖಂಡರು. ಊರಲ್ಲಿ ಏನೇ ಒಂದಾದ್ರೂ ಎಲ್ಲದಕ್ಕೂ ಮುಂದೆ ಹೋಗಿ ಎಲ್ಲ ಮಾಡ್ತಾರೆ, ಎಲ್ಲ ಸಹಾಯ ಮಾಡ್ತಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಮತ್ತು ಇನ್ನೂ ಮಾಡಬೇಕಂತ ನಮಗೆ ಎಲ್ಲರಿಗೂ ಇದು ಮಾಡಬೇಕು ಮತ್ತು ಅವ್ರಿಗೆ ಆಶೀರ್ವಾದ, ಆನಂದ, ಸಂತೋಷ, ದೀರ್ಘಾಯುಷ್ಯ ಎಲ್ಲ ಸಿಗಲಿ ಅಂತ ಕೋರ್ಕೊಳ್ತಾ ಇದ್ದೀವಿ. ಯಾರು ಬರ್ತಡೇ ಮಾಡಿರ್ತಾರೆ ಎಲ್ಲರಿಗೂ ವಂದನೆಗಳು. ಏನು ಇವತ್ತು ನಮ್ಮ ತಂದೆಯವರ ಹುಟ್ಟುಹಬ್ಬ ಇದ್ದು, ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಒಂದು ಇತ್ತು. ನಮ್ಮ ಜೊತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕುಟುಂಬದವರು ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲಿವರೆಗೂ ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ನಮ್ಮ ತಂದೆಯವರು ಈ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಸರ್ಜಾಪುರ ಮಂಡಲ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲ ಪ್ರಧಾನ ಕಾರ್ಯದರ್ಶಿಯ ಕಾರ್ಯನಿರ್ವಹಿಸ್ತವ್ರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರ ಕೆಲಸ ಸಿಕ್ಕಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರು ಜನಸೇವೆ ಮಾಡಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ.